John, ಯೋಹಾನನು ಬರೆದ ಸುವಾರ್ತೆ 15th chapter, 15ನೇ ಅಧ್ಯಾಯ 16th verse. 16ನೇ ವಚನ. You did not choose me, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, but I chose you, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, appointed you ನಾನು ನಿಮ್ಮನ್ನು ನೇಮಿಸಿದ್ದೇನೆ, to go and bear fruits ನೀವು ಹೋಗಿ ಫಲವನ್ನು ಕೊಡುವವರಾಗಬೇಕೆಂಬುದಾಗಿ, that will last. ಆ ಒಂದು ಫಲವು ನಿಲ್ಲುವಂತದ್ದಾಗಬೇಕೆಂಬುದಾಗಿ, The Father will give you ಆ ತಂದೆಯು ಕೊಡುವಂಥದ್ದು. whatever you ask in my name. ನೀವು ನನ್ನ ಹೆಸರಿನಲ್ಲಿ ಏನೇ ಕೇಳಿಕೊಂಡರೂ Hallelujah. ತಂದೆಯು ನಿಮಗೆ ಕೊಡುವನು. What a blessing God has given today. ದೇವರು ಎಂತ ಒಂದು ಆಶೀರ್ವಾದವನ್ನು ಈ ದಿನ ನಮಗೆ We did ನೀಡಿದ್ದಾರೆ. not choose him, he has chosen us. ನಾವು ಆತನನ್ನ ಆರಿಸಿಕೊಂಡಿಲ್ಲ, ಆತನೇ ನಮ್ಮನ್ನು He ಆರಿಸಿಕೊಂಡಿದ್ದಾನೆ. is the most high God, ಆತನೇ ಸರ್ವಶಕ್ತನಾದಂತಹ the ದೇವರಾಗಿದ್ದಾನೆ. only creator of all of us. ನಮ್ಮೆಲ್ಲರನ್ನು ಸೃಷ್ಟಿಸಿದ ಏಕೈಕ He is ಸೃಷ್ಟಿಕರ್ತನಾಗಿದ್ದಾನೆ. the creator of the heaven and earth. ಆತನೇ ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿಸಿದ ಆತನಾಗಿದ್ದಾನೆ. He so sweetly come and says that I have chosen you. ಆತನು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂದರೆ ಆತನೇ ಬಂದು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ What a ಹೇಳ್ತಾನೆ. joy bubbling in our heart, right? ಆ ಒಂದು ಸಂತೋಷ ಎಷ್ಟು ನಮ್ಮ ಹೃದಯದಲ್ಲಿದೆ ಅಲ್ವಾ? So you are the blessed on this earth. ಈ ಒಂದು ಲೋಕದಲ್ಲಿ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. My dear sisters, ನನ್ನ ಪ್ರಿಯ ಸಹೋದರಿಯರೇ, be happy. ಸಂತೋಷವಾಗಿರಿ. Whether whoever is standing by your side or not, Jesus is on your side. ನಿಮ್ಮ ಜೊತೆಯಲ್ಲಿ ಯಾರು ನಿಲ್ತಾರೋ ಇಲ್ವೋ, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ. The Most High God has chosen you. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ.